ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಮಿಷಿನ್ ತುಳಿತೀನಿ ಸ್ವಲ್ಪ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತಂದ್ಬಿಟ್ಟು ಕೂತ್ಕೊಂಡ್ರು. ಅಂದರೆ ಕಲಿಬೇಕನ್ನೋ ಪಾಪ ಆಸಕ್ತಿ ಜಾಸ್ತಿ ಇದೆ. ಇಲ್ಲಿ ಥ್ರೆಡ್ಡು ಸುತ್ತಾ ಇದ್ದಾರೆ. ಫಸ್ಟು ಸುತ್ತಕೊಂಡ್ರು, ಸ್ವಲ್ಪ ಏರುಪೇರು ಬಂತು, ಆದರೂ ಮತ್ತೆ ಸರಿ ಮಾಡಿ ನಾನು ಕೊಟ್ಟೆ. ಸ್ವಲ್ಪ ಸ್ಟಿಚ್ ಮಾಡ್ತೀನಿ ಅಂತಂದು ಹೇಳಿದರು. ಓಕೆ, ಸ್ಟಿಚ್ ಮಾಡಿ ನೋಡಿ ಅಂತ. ಅವ್ರಿಗೆ ತುಳಿಬೇಕು, ನನ್ನ ಮಿಷಿನ್ ತುಳಿಬೇಕು, ಯಾವ ರೀತಿ ಬರುತ್ತೆ ಇಲ್ಲ ಅಂತ ಅವ್ರಿಗೆ ಆಸಕ್ತಿ. ನಾನು ಸ್ಟಾರ್ಟಿಂಗು ಖಾಲಿ ಮಿಷಿನನ್ನೇ, ಅಂದರೆ ಥ್ರೆಡ್ ಹಾಕ್ಲಾರ್ದೇ ನಾನು ಸ್ವಲ್ಪ ಹೊತ್ತು ಅವ್ರಿಗೆ ರಿಟರ್ನ್ ಆಗಲಾರ್ದಂಗೆ ಮಿಷಿನ್ನು ಮೂವ್ ಮಾಡು ಅಂತ ಹೇಳಿದ್ದೆ. ಹಾಗೆ ಒಂದು 15 ನಿಮಿಷ ಸ್ವಲ್ಪ ಖಾಲಿ ಮಿಷಿನನ್ನೇ ತುಳಿದ್ರು. ಚೆನ್ನಾಗೇ ತುಳಿದ್ರು, ರಿಟರ್ನ್ ಏನು ಹೋಗಿರಲಿಲ್ಲ. ಇವಾಗ ನಾನು ದಾರ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದರು. ಓಕೆ ಮಾಡು ಅಂತ ಹೇಳಿದೆ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಕಾಜಿ ಹುಕ್ಸು ಬಟನ್ನು ಹಾಕೋದು ಯಾವ ರೀತಿ ಅಂತ. ಅದನ್ನು ಸ್ವಲ್ಪ ಪರವಾಗಿಲ್ಲ ಕಲಿತರು. ಮತ್ತು ಬಿಡಬೇಡ, ಡೈಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದೆ. ಓಕೆ ಅಂತ ಹೇಳಿದ್ಲು. ಇಲ್ಲಿ ಸೂಜಿಗೆ ಯಾವ ರೀತಿ ಪಣಿಸೋದು ಮತ್ತು ಸೂಜಿ ಯಾವ ರೀತಿ ಹೊರಗೆ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೆ ಅವ್ರಿಗೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ. ಒಂದು ಫಸ್ಟಿಗೆ ನಾನು ತೋರಿಸ್ಕೊಟ್ಟೆ, ಈ ರೀತಿ ಹಾಕಬೇಕು, ಈ ರೀತಿ ಇಲ್ಲ ಅಂತ. ಅದಾದಮೇಲೆ ಸ್ಟಿಚ್ ಮಾಡಿದರು. ಸ್ಟಿಚಿಂಗ್ ಏನೋ ಕರೆಕ್ಟಾಗಿ ಬಂತು. ಆಮೇಲೆ ತಿರ್ಗಾ ನೀನು ಒಂದು ಸರಿ ಟ್ರೈ ಮಾಡು ಅಂತ ಹೇಳಿದೆ. ಆವಾಗ ಅವ್ರಿಗೆ ಸ್ವತಃ ಥ್ರೆಡ್ಡು ಸುತ್ತೋದಕ್ಕೆ ಕೊಟ್ಟೆ. ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದು ನೀಟಾಗಿ ಬರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಿಚಿಂಗ್ ಮಾಡ್ತಾಯಿದ್ದಾರೆ. ಅಂದರೆ ಥ್ರೆಡ್ ಹಾಕಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಪೆಡಲ್ ತುಳಿಯೋದಕ್ಕೆ ಸ್ವಲ್ಪ ಆಚೆ ಈಚೆ ಮಾಡ್ತಿದ್ದಾರೆ. ಹಂಗಾಗಿ ಚಕ್ರ ಆ ಕಡೆ ತಿರ್ಬೋದು, ರಿಟರ್ನ್ ತಿರ್ಗೋದು, ಆ ರೀತಿ ಆಗ್ತಿದೆ. ಫ್ರಂಟಿಗೆ ಮೂವ್ ಆಗ್ತಾ ಇರಲಿಲ್ಲ. ನಾನು ಹೇಳ್ತಾಯಿದ್ದೆ, ನೋಡ್ತಾ ಇರ್ಬೋದು, ಈ ರೀತಿ ಬಂದಿದೆ ಹೊಲಿಗೆ. ಅಂದರೆ ಈ ಥ್ರೆಡ್ಡು ನಾನು ಸುತ್ತ ಕೊಟ್ಟಿದ್ದೀನಿ, ಹಾಗಾಗಿ ಚೆನ್ನಾಗೇನು ಬಂತು. ಮತ್ತು ನಾನು ಹೊಲಿಗೆ ಅಂಶ ಕೂಡ ಅಲ್ಲಿ ಪರಿಚಯ ಮಾಡಿಕೊಡ್ತಾಯಿದ್ದೆ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ, ಚಿಕ್ಕದು ಬೇಕಂದರೆ ಸ್ವಲ್ಪ ಚಿಕ್ಕ 1 ಪಾಯಿಂಟ್ಗೆ, 2 ಪಾಯಿಂಟ್ಗೆ, 3 ಪಾಯಿಂಟ್ ಎಲ್ಲ ಇರುತ್ತಲ್ವ, ಆ ರೀತಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ದೆ. ಕಾಟನ್ ಬಟ್ಟೆಗೆ ಮತ್ತು ಸಿಲ್ಕ್ ಬಟ್ಟೆ, ಆ ಥರ ಪೇಪರ್ ಕಾಟನ್ ಬಟ್ಟೆಗೆ ಈ ರೀತಿ ನಂಬರ್ಸನ್ನು ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಓಕೆ ಅಂತ ಹೇಳಿದರು. ಅದನ್ನು ಕೂಡ ಎಲ್ಲನೂ ಪ್ರತಿಯೊಂದೂ ಇಂಚಾಗಿ ನಾವು ಹೇಳಿಕೊಟ್ರೆ ಮಾತ್ರ ಅವರಿಗೆ ಮಿಷನ್ ಬಗ್ಗೆ ಸ್ವಲ್ಪ ಕಲ್ತಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಏನಪ್ಪ ಅಂತಂದರೆ ಕಾಜಿ ಗುಂಡಿ ಅದಾದಮೇಲೆ ಮಿಷನ್ನು ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿರಬೇಕು, ಮಿಷನ್ ಬಗ್ಗೆ ಕಲಿಯೋರಿಗೆ. ಆಮೇಲೆ ನಾನು ಮಿಷನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟಾದಮೇಲೆ ಆಮೇಲೆ ನಾನು ಪೇಪರ್ ಕಟ್ಟಿಂಗನ್ನು ಮಾಡಿಸ್ತೀನಿ. ಪೇಪರ್ ಕಟ್ಟಿಂಗಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಹೇಳ್ಕೊಡ್ತೀನಿ ಇವರಿಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಈ ರೀತಿ ಒಂದು ಇವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹೊಲಿಗೆ ಸ್ವಲ್ಪ ದೊಡ್ಡದಂಶ ಇಟ್ವಲ್ವ, ದೊಡ್ಡ ನಂಬರಲ್ಲಿ. ಆವಾಗ ಅವ್ರಿಗೆ ಸ್ವಲ್ಪ ದೊಡ್ಡ ಹೊಲಿಗೆನ ಬಂತು. ಈ ರೀತಿ ಪ್ರತಿಯೊಂದು ಇವರು ಆಲ್ರೆಡಿ ಒಂದು ಹೊಸ ಮಿಷಿನನ್ನು ತೊಗೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ನನ್ನ ಹತ್ರ ಕಲಿಯೋಕ್ಕೆ ಬರೋಕ್ಕಿಂತ ಮುಂಚೆನೇ ತೊಗೊಂಡು ಬಂದೆ ನನ್ನ ಹತ್ರ ಬಂದಿದ್ದರು. ಕೇಳಿದರು ಯಾವ್ದು ತೊಗೋಬೇಕು, ಯಾವುದೆಲ್ಲ ಮಿಷಿನ್ ಅಂತ. ನಾನು ಹೇಳಿದ್ದು ಡರ್ಬಿನೇ. ಯಾಕಂದರೆ ನನಗೆ ಡರ್ಬಿ ಇಷ್ಟ ಆಯಿತು. ಅಷ್ಟೇ ಕ್ವಾಲಿಟಿ ಇದೆ, ಅಷ್ಟೇ ಒಂದು ಚಿಕ್ಕದಾಗಿ ರಿಪೇರಿ ಕೂಡ ಬರೋಲ್ಲ. ಹಾಗಾಗಿ ಡರ್ಬಿನೇ ತಗೋ ಅಂತ ಹೇಳಿದ್ದೆ. ಓಕೆ ಅಂತ ಹೇಳಿದ್ಲು. ಅದನ್ನೇ ತೊಗೊಂಡು ಬಂದಿದ್ದೆ, ಡರ್ಬಿನೇ ತೊಗೊಂಡ್ಬಂದಿದ್ದಾರೆ. ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳ್ತೀನಿ ಅವ್ರಿಗೆ. ಆ ವೀಡಿಯೋ ಮಾಡ್ಕೊಂಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆ ಮಿಷನ್ ಯಾವ ರೀತಿ ಇದೆ, ಹೊಸ ಮಿಷನ್ ಯಾವುದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಹೊಲಿಗೆ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ದೊಡ್ಡ ಹೊಲಿಗೆ, ಚಿಕ್ಕ ಹೊಲಿಗೆ, ನಾರ್ಮಲ್ ಹೊಲಿಗೆ ಆ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೆ ಅವ್ರಿಗೆ. ಪ್ರತಿಯೊಂದೂ ಇವರು ಫಾಸ್ಟಾಗಿ ಕಲಿತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಕೈ ಹಿಡಿಯುತ್ತೆ. ಎಲ್ಲಿಯಪ್ಪ ಅಂತಂದರೆ ಬಾಬಿನಿಗೆ ದಾರ ಸುತ್ತೋದು ಇದೆಯಲ್ವ ಕಷ್ಟ, ಅದು ಅಷ್ಟಿಷ್ಟು ಕಷ್ಟ ಅಲ್ಲ. ನನಗೆ ನಾನು ಕಲಿಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ, ಆರಾಮಾಗಿ ಸುತ್ಕೊಂಡು ಬಂದೆ ನಾನು. ಬಟ್ ಇವರು ಸುತ್ತಾ ಇದ್ದರು ಪಾಪ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಬಾಬಿನಿಗೆ ದಾರ ಸುತ್ತೋದು ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಾಬಿನಿಗೆ ದಾರ ಸುತ್ತಾ ಇದ್ದಾರೆ ಅಂತ.
ಅದು ಚಕ್ರಕ್ಕೆ ಫುಲ್ಲು ಟೈಟ್ ಹಿಡಿಯೋದು, ಇಲ್ಲಾಂದರೆ ಫುಲ್ ಲೂಸೇ ಬಿಟ್ಬಿಡೋದು, ಆ ರೀತಿ ಮಾಡ್ತಾಯಿದ್ರು. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಒಂದೇ ಅಳತೆಯಲ್ಲಿ ನೀನು ಚಕ್ರಕ್ಕೆ ಬಾಬಿನನ್ನು ಇಟ್ಬಿಟ್ಟು ಒಂದು ಸ್ಕ್ರೂ ಡ್ರೈವರೋ ಟೆಸ್ಟ್ರೋ ಒಂದು ಕಡ್ಡಿ ಸಹಾಯದಿಂದ ಬಾಬಿನಿಗೆ ದಾರ ಸುತ್ತೋದನ್ನು ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದಾಳೆ. ಇಲ್ಲಿ ನೋಡ್ಬೋದು ಸುತ್ತೋದಕ್ಕೆ ಅಂತ ಆದರೆ ಸ್ವಲ್ಪ ಕೈಲಿಂದ ಸುತ್ತಬೇಕು. ಒಂದು 6ರಿಂದ 7 ಸುತ್ತು ಕೈಲಿಂದ ಸುತ್ಕೊಳ್ಳಿ. ಪ್ರೆಸ್ ಮಾಡಿ ಹಿಂಗೆ ಹತ್ತಿರ ಪ್ರೆಸ್ ಮಾಡೋದನ್ನು ಅದನ್ನ ಮತ್ತೆ ಚೆಕ್ ಮಾಡಿ ಮಾಡಬೇಡ. ಕರೆಕ್ಟಾಗಿ ಕುಂದಿರ್ತಲ್ಲ ಒಂದು ಸ್ವಲ್ಪ ಬಿಚ್ಚು. ಅಲ್ಲಿ ಇದು ಹೋಗೈತೆ ಇಲ್ಲೋಗೈತೆ. ಇದನ್ನು ಎಲ್ಲಿ ಟಚ್ ಮಾಡ ಒಂದಕ್ಕೆಲ್ಲ ಒಂದೇ. ಕೈ ಬಿಡು ನಿಂದ್ರಬಾರ್ದು. ತೆಗಿಲಿ ಒಂದೇ ಕಡೆನ ಅಂತಕ್ಕ ಅದು ಬಿಚ್ಚಿಲ್ಲ. ಬಿಚ್ಚು. ಇದನ್ನು ಶೇಕ್ ಮಾಡ್ಬೇಡ. ಇದು ಕರೆಕ್ಟ್ ಹಿಂಗೆ ಹಿಡ್ಕೊಬಿಟ್ಟು ಇದನ್ನ ಬಲಗೈ ಶೇಕ್ ಮಾಡ್ಬೇಡ. ಈಗ ಹಂಗೆ ಹತ್ತಿಟ್ಕ. ಇದನ್ನ ಹಿಂಗೆ ಶೇಕ್ ಮಾಡಬಾರ್ದು. ಕರೆಕ್ಟ್ ಹಿಂಗೆ ಹಿಡ್ಕೊಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಹಿಡ್ಕೊಬೇಕು. ಕೈ ಬಿಡಿ. ತುಳಿ ಅದನ್ನ. ನೋಡಿದ್ರಲ್ವಾ, ಪ್ರಾಕ್ಟೀಸ್ ಮಾಡ್ತಾ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಒಂದೇ ದಿನ ಕಲಿಯೋದಕ್ಕಾಗಲ್ಲ. ಅವ್ರಿಗೆ ಮಿಷನನ್ನು ಕಲಿಸ್ಕೊತ ನಾನಿಲ್ಲಿ ಸ್ಟಿಚ್ ಮಾಡಿದೆ ಬ್ಲೌಸು. ನೋಡ್ತಾ ಇರೋದು ಈ ರೀತಿ ಸ್ಲೀವ್ ಉದ್ದ ಇಟ್ಬಿಟ್ಟು ಸಿಂಪಲ್ಲಾಗಿ ಒಂದು ಲೇಸ್ ಕೊಟ್ಬಿಟ್ಟು ಕಟಿಂಗ್ ಮಾಡಿ ಈ ರೀತಿ ಡೋರಿ ಹಾಕಿದ್ದೀನಿ. ಆಲ್ರೆಡಿ ನಾಳೆ ಕೊಡಬೇಕು. ನನ್ನ ಕಡೆ ಬರೋವೆಲ್ಲ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಎಮರ್ಜೆನ್ಸಿ ತೊಗೊಂಡೇ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸ್ಟಿಚ್ ಮಾಡಿ ಕೊಡ್ತೀನಿ. ನೋಡಿದಲ್ವ ಇವತ್ತಿನ ಒಂದು ಕ್ಲಾಸ್ ಯಾವ ರೀತಿ ಇತ್ತು ಅಂತ.